ಲೋಹಿಯಾ ಚಿಂತನೆಗಳಿಗೆ ಬದ್ಧರಾಗಿರುವ ಸಾಮಾಜಿಕ ನ್ಯಾಯಪರ ಹೋರಾಟಗಾರರಾಗಿರುವ ಮತ್ತು 4 ಬಾರಿ ಶಾಸಕರಾಗಿ 1 ವಿಧಾನ ಪರಿಷತ್ ಸದಸ್ಯರಾಗಿ ಹಾಗೂ ಉಪಸಭಾಪತಿಯ ಯಶಸ್ವಿಯಾಗಿ ಸೇವೆ ಸಲ್ಲಿಸಿರುವ ಪ್ರಸ್ತುತ ಆಳಂದ್ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿ ಬಿಆರ್ ಪಾಟೀಲ್ ಅವರಿಗೆ ಸಚಿವ ಸ್ಥಾನ ನೀಡಬೇಕೆಂದು ಶೋಷಿತ ಜನಜಾಗೃತಿ ವೇದಿಕೆ ರಾಜ್ಯ ಪ್ರಧಾನ ಸಂಚಾಲಕರಾದ ಬಸವರಾಜ ಜವಳಿ ಅವರು ತಿಳಿಸಿದರು. ಇಂದು ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ದೇಶದಲ್ಲಿಯೇ ಮೊದಲ ಬಾರಿಗೆ ವೋಟ್ ಚೋರಿ ಹಗರಣವನ್ನು ಸಾಕ್ಷಿ ಸಮೇತ ಬಹಿರಂಗಪಡಿಸಿದ, ಅದರ ವಿರುದ್ಧ ಕಾನೂನು ಹೋರಾಟ ನಡೆಸಿದ ಧೈರ್ಯಶಾಲಿ ನಾಯಕತ್ವವು ಅವರದ್ದೇ ಆಗಿದೆ ಮತ್ತು ಕಲ್ಯಾಣ ಕರ್ನಾಟಕ ಭಾಗದ ಸಮಗ್ರ ಅಭಿವೃದ್ಧಿ, ಶೋಷಿತರ ಪರ ಧ್ವನಿ ಹಾಗೂ ಸಾಮಾಜಿಕ ನ್ಯಾಯದ ಮೌಲ್ಯಗಳಿಗಾಗಿ ಅವರು ಸದಾ ಮುಂಚೂಣಿಯಲ್ಲಿ ನಿಂತು ಹೋರಾಟ ನಡೆಸುತ್ತಾ ಬಂದಿದ್ದಾರೆ. ಇಂತಹ ಹಿರಿಯ ಹಾಗೂ ಮುತ್ಸದಿ ನಾಯಕರಿಗೆ ಸೂಕ್ತ ಸ್ಥಾನಮಾನ ನೀಡುವುದು ಕಲ್ಯಾಣ ಕರ್ನಾಟಕ ಭಾಗದ ಜನತೆಗೆ ಹಾಗೂ ಪಕ್ಷದ ತತ್ವ ಸಿದ್ಧಾಂತಗಳಿಗೆ ಸಲ್ಲಿಸುವ ಗೌರವವಾಗುತ್ತದೆ. ಇದಲ್ಲದೆ ನೀರಾವರಿ ಕ್ಷೇತ್ರದಲ್ಲಿ ಕರ್ನಾಟಕದಲ್ಲಿಯೇ ಮೊದಲ ಬಾರಿಗೆ ಸಿರ್ಪುರ್ ಮಾದರಿ ಯೋಜನೆ ಯಶಸ್ವಿಗೊಳಿಸಿದ ದೂರದೃಷ್ಟಿಯ ರಾಜಕಾರಣಿಯಾಗಿರೋದ್ರಿಂದ ಪಕ್ಷದ ಬಲವರ್ಧನೆ ಹಾಗೂ ಈ ಭಾಗದ ಸಮಗ್ರ ಅಭಿವೃದ್ಧಿ ಹಿತದೃಷ್ಟಿಯಿಂದ ಬಿಆರ್ ಪಾಟೀಲ್ ಅವರಿಗೆ ಸಚಿವ ಸ್ಥಾನ ನೀಡಬೇಕೆಂದು ಮನವಿ ಮಾಡಿದರು. ಈ ಸುದ್ದಿಗೋಷ್ಠಿಯಲ್ಲಿ ಲಕ್ಕಪ್ಪ ಜವಳಿ, ಜಿಲ್ಲಾಧ್ಯಕ್ಷರು ಮಾತಪ್ಪ ಸಾಲೆಗಾಂವ್, ಯಲ್ಲಪ್ಪ ಅಲ್ಗೋಡ್, ಯಲ್ಲಪ್ಪ ನಿಂಬರ್ಗ ಹಾಜರಿದ್ದರು. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಲಬುರಗಿ. ತಾಲೂಕಿನ ಶಾಸಕರಾಗಿ 1 ಬಾರಿ ವಿಧಾನ ಪರಿಷತ್ನ ಸದಸ್ಯರಾಗಿ 1 ಬಾರಿ ಉಪ ಸಭಾಪತಿಗಳಾಗಿ ಕಾರ್ಯವನ್ನು ಯಶಸ್ವಿಯಾಗಿ ನಡೆಸಿ ಜನಮಾಸದಲ್ಲಿ ಇಡೀ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಯನ್ನು ಬಯಸಿ ಜನಹಿತವನ್ನು ಬಯಸುವಂಥ ನಾಯಕರಾದಂಥ ಸನ್ಮಾನ್ಯ ಶ್ರೀ ಬಿಆರ್ ಪಾಟೀಲ್ ಸಾಹೇಬರಿಗೆ ಈ ಬಾರಿ ಸಚಿವರನ್ನಾಗಿ ಮಾಡಬೇಕು ಅಂತೇಳಿ ನಾನು ರಾಷ್ಟ್ರೀಯ ನಾಯಕರಾದಂಥ ರಾಹುಲ್ ಗಾಂಧೀಜಿಯವರಲ್ಲಿ ಮತ್ತು AICCಯ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರಲ್ಲಿ ವಿನಮ್ರವಾಗಿರುವಂಥ ಒಂದು ಮನವಿಯನ್ನು, ಒತ್ತಾಯಪೂರ್ವಕವಾದಂಥ ಮನವಿಯನ್ನು ಮಾಡ್ಕೊತಾ ಇದ್ದೇನೆ. ಇಡೀ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಯ ಹಿತದೃಷ್ಟಿಯಿಂದ ಸರ್ವ ಜನಾಂಗದ ಪರವಾಗಿ ಹೋರಾಟವನ್ನು, ರೈತ ಪರವಾಗಿ ಅವರು ಹೋರಾಟ ಮಾಡಿದಂಥ ಸಾಧನೆಗಳು ಕಲ್ಯಾಣ ಕರ್ನಾಟಕ ಮತ್ತು ಕ್ಷೇತ್ರವಾದಂಥ ಆಳಂದದ ಜನತೆ ಎಂದೂ ಕೂಡ ಮರೆಯಲಾರದಂಥ ಅಭಿವೃದ್ಧಿ ಕಾರ್ಯಗಳನ್ನು ಸನ್ಮಾನ್ಯ ಶ್ರೀ ಬಿಆರ್ ಪಾಟೀಲ್ ಸಾಹೇಬರು ಮಾಡಿದ್ದಾರೆ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಸಿರ್ಪುರ್ ಮಾದರಿ ಯೋಜನೆಯನ್ನು ಕರ್ನಾಟಕಕ್ಕೆ ಪರಿಚಯಿಸಿ ಆಳಂದ್ ತಾಲೂಕಿನಲ್ಲಿ ರೈತರಿಗೆ ಸಾವಿರಾರು ಎಕರೆ ಇವತ್ತು ನೀರಾವರಿಯನ್ನು ಕಂಡು ರೈತರು ಸಂತೋಷವಾಗಿ ತಮ್ಮ ಬೆಳೆಯನ್ನು ಬೆಳೀತಾ ಇದ್ದಾರೆ ಅಂತಂದರೆ ಅದಕ್ಕೆ ಸನ್ಮಾನ್ಯ ಶ್ರೀ ಬಿಆರ್ ಪಾಟೀಲ್ ಸಾಹೇಬರೇನು ಸಿಂಗಾಪುರ ಮಾದರಿ ಯೋಜನೆಯನ್ನು ತಂದು ಅದೇನು ಸಂಪೂರ್ಣವಾಗಿ ನೀರೇನಪ್ಪ ನಿಲ್ಲಿಸುವಂತ ಕೆಲಸವನ್ನ ಅನುಷ್ಠಾನಗೊಳಿಸಿದರು. ಅದು ಸಾವಿರಾರು ಎಕರೆ ಜಮೀನು ನೀರಾವರಿ ಹೊಂದಿ ಅಲ್ಲಿನ ರೈತರೇನಪ್ಪ ಅಂದ್ರೆ ಬದುಕಲು ಅನುಕೂಲ ಮಾಡಿಕೊಡ್ತಾರೆ. ಇಂಥ ಒಂದು ದೂರದೃಷ್ಟಿ ಉಳ್ಳಂತ ನಾಯಕನಿಗೆ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ನಾಯಕರುಗಳು, ರಾಜ್ಯದ ವರಿಷ್ಠರು, ರಾಷ್ಟ್ರೀಯ ವರಿಷ್ಠರು ಕೂಡ ಅವರಿಗೆ ಈ ಬಾರಿ ಸಚಿವರನ್ನಾಗಿ ಆಯ್ಕೆ ಮಾಡಿದ್ರು ಅಂತಂದ್ರೆ ಇನ್ನೂ ಕಲ್ಯಾಣ ಕರ್ನಾಟಕ ಮತ್ತೆ ಆಳಂದ್ ತಾಲೂಕ ಹೆಚ್ಚು ಒಂದು ಅಭಿವೃದ್ಧಿಯನ್ನು ಹೊಂದುತ್ತದೆ. ಅಭಿವೃದ್ಧಿಯನ್ನು ಹೊಂದಬೇಕಾದ್ರೆ ಆಳಂದ್ ತಾಲೂಕಿನ 4 ಬಾರಿ ಶಾಸಕರಾಗಿ ಜನ ಮೆಚ್ಚಿದ ನಾಯಕರಾದಂಥ ಸನ್ಮಾನ್ಯ ಶ್ರೀ ಬಿಆರ್ ಪಾಟೀಲ್ ಸಾಹೇಬರಿಗೆ ಈ ಬಾರಿ ಅವರಿಗೆ ಮಿನಿಸ್ಟರ್ ಹುದ್ದೆಯನ್ನು ಕೊಡಬೇಕು ಅಂತೇಳಿ ನಾನು ಈ ಸುದ್ದಿಗೋಷ್ಠಿ ಮೂಲಕವಾಗಿ ಒತ್ತಾಯವನ್ನು ಪಡಿಸ್ತಾ ಇದ್ದೇನೆ. ಮತ್ತೆ ಸ್ವಾತಂತ್ರ್ಯ ಸಿಕ್ಕ 90 ವರ್ಷಗಳ ಕಳೆದರೂ ಕೂಡ ಆಳಂದ್ ತಾಲೂಕ ಮಹಾರಾಷ್ಟ್ರ ಗಡಿಭಾಗ. ಇದುವರೆಗೂ ಕೂಡ ಅನೇಕ ಜನ, ಅನೇಕ ಪಕ್ಷಗಳಿಂದ ಅನೇಕರು ಶಾಸಕರಾಗಿದ್ದಾರೆ. ಆದರೆ ಯಾವುದೇ ಪಕ್ಷ ಆ ಆಳಂದ್ ತಾಲೂಕಿನ ಆಯ್ಕೆಗೊಂಡಂತ ಶಾಸಕರಿಗೆ ಯಾರೂ ಕೂಡ ಇದುವರೆಗೂ ಸಚಿವರನ್ನಾಗಿ ಮಾಡಿಲ್ಲ. ಹಾಗಾಗಿ ಗುಲ್ಬರ್ಗ ಜಿಲ್ಲೆಯ ಎಲ್ಲಾ ತಾಲೂಕಿನಿಂದ ಮಿನಿಸ್ಟರ್ ಆಗಿದ್ದಾರೆ. ಸೇಡಂನಿಂದ ಆಗಿದ್ದಾರೆ, ಜೇವರಿಯಿಂದ ಆಗಿದ್ದಾರೆ, ಗ್ರಾಮೀಣದಿಂದ ಆಗಿದ್ದಾರೆ, ಅಫಜಲ್ಪುರ್ನಿಂದ ಆಗಿದ್ದಾರೆ, ಚುಂಚೋಳಿಯಿಂದ ಆಗಿದ್ದಾರೆ, ಚಿತಾಪುರದಿಂದ ಆಗಿದ್ದಾರೆ. ಆದರೆ ಸ್ವಾತಂತ್ರ್ಯ ಬಂದು 70 ವರ್ಷಗಳ ಕಳೆದರೂ ಕೂಡ ಗಡಿನಾಡಾಗಿರುವಂತ ಮಹಾರಾಷ್ಟ್ರದ ಸಮೀಪವಾಗಿರುವಂತಹ ಆಳಂದ್ ತಾಲೂಕಿನಿಂದ ಇದುವರೆಗೂ ಕೂಡ ಯಾರೋ
ವತಿಯಿಂದ ಸನ್ಮಾನ್ಯ ಶ್ರೀ ಬಿ ಆರ್ ಪಾಟೀಲ್ ಸಾಹೇಬರಿಗೆ ಕಾಂಗ್ರೆಸ್ಸಿನ ರಾಷ್ಟ್ರೀಯ ನಾಯಕರು ಸಚಿವರಾಗಿ ಮಾಡಿದ್ರು ಅಂತಂದ್ರೆ ಇಡೀ ಆಳಂ ತಾಲೂಕು ಅಷ್ಟೇ ಅಲ್ಲ, ಕಲ್ಯಾಣ ಕರ್ನಾಟಕ ಅಷ್ಟೇ ಅಲ್ಲ, ಇಡೀ ಕರ್ನಾಟಕದಾದ್ಯಂತ ಅವರು ಸಚಿವರಾದರು ಅಂತಂದ್ರೆ ಕರ್ನಾಟಕದ ಅಭಿವೃದ್ಧಿಯನ್ನ ಬಯಸುವಂತ, ಜನ ಮೆಚ್ಚುವಂತ, ಜನಪರವಾಗಿರುವಂತ ಕೆಲಸವನ್ನ ಅವರು ಮಾಡ್ತಾರೆ ಅನ್ನುವಂತ ವಿಶ್ವಾಸ ನಮ್ಮಲ್ಲಿದೆ. ಹಾಗಾಗಿ ಅವರಿಗೆ ಈ ಬಾರಿ ನಾನು ಒತ್ತಾಯಪಡಿಸ್ತೀನಿ, ಅವರಿಗೆ ರಾಷ್ಟ್ರೀಯ ನಾಯಕರು ಮುತುವರ್ಜಿಯನ್ನ ವಹಿಸಿ ಮತ್ತೆ ಕಾಂಗ್ರೆಸ್ ಪಕ್ಷಕ್ಕೂ ಕೂಡ ಒಂದು ಹೆಚ್ಚಿನ ಒಂದು ಬಲ ಬರ್ತದೆ, ಅಭಿವೃದ್ಧಿಯ ದೃಷ್ಟಿಯಿಂದ ಸನ್ಮಾನ್ಯ ಶ್ರೀ ಬಿ ಆರ್ ಪಾಟೀಲ್ ಸಾಹೇಬರಿಗೆ ಈ ಬಾರಿ ಸಚಿವರನ್ನಾಗಿ ಮಾಡಬೇಕು ಅಂತ ನಾವು ಒತ್ತಾಯವನ್ನ ಮಾಡ್ತಾ ಇದ್ದೇವೆ. ವೋಟ್ ಚೋರಿ ಅನ್ನುವಂತ ಒಂದು ಮತಗಳ್ಳತನವನ್ನ ಬಹಿರಂಗವಾಗಿ, ನಿರ್ಭಯವಾಗಿ, ಸಾಕ್ಷಿ ಸಮೇತವಾಗಿ ಅದನ್ನ ಧ್ವನಿ ಎತ್ತದವರು ಯಾರಾದ್ರೂ ಇದ್ರು ಅಂತಂದ್ರೆ ಅದು ಸನ್ಮಾನ್ಯ ಶ್ರೀ ಬಿ ಆರ್ ಪಾಟೀಲ್ ಸಾಹೇಬರು. ರಾಹುಲ್ ಗಾಂಧಿ ಅವರು ಕೂಡ ಆ ವೋಟ್ ಚೋರಿ ಅನ್ನೋ ಕುರಿತು ದೊಡ್ಡ ಒಂದು ರಾಷ್ಟ್ರ ಮಟ್ಟದಲ್ಲಿ ಒಂದು ಅಭಿಯಾನವನ್ನೇ ಪ್ರಾರಂಭ ಮಾಡಿದ್ರು. ಅದಕ್ಕೆ ಮುಂಚೂಣಿ ನಾಯಕರು ಯಾರಾದ್ರೂ ಇದ್ರೆ ಅದು ಸನ್ಮಾನ್ಯ ಶ್ರೀ ಬಿ ಆರ್ ಪಾಟೀಲ್ ಸಾಹೇಬರು. ಬಿ ಆರ್ ಪಾಟೀಲ್ ಸಾಹೇಬರು ಅವರಿಗೆ ಮತವನ್ನ ನೀಡಿರುವಂತ ಮತದಾರರಿಗೆ ಮತ್ತೆ ಆಳಂ ತಾಲೂಕಿಗೆ, ಕ್ಷೇತ್ರಕ್ಕೆ ಯಾವುದೇ ಕಳಂಕ ಬರುವ ಹಾಗೆ ಅಂತ ಒಬ್ಬ ಸ್ವಚ್ಛ ರಾಜಕಾರಣಿಯನ್ನ ಕಾಂಗ್ರೆಸ್ನ ರಾಷ್ಟ್ರೀಯ ನಾಯಕರು ಇಂಥ ಸ್ವಚ್ಛ ರಾಜಕಾರಣ